ಏನು ಚುನಾವಣೆಯಲ್ಲಿ ನಾವು ಭರವಸೆ ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಒಳ್ಳೆಯ ಆಡಳಿತ ಮಾಡ್ತದೆ ಮತ್ತು ವಿಶೇಷವಾಗಿ ಗ್ಯಾರಂಟಿಯನ್ನು ನಾವು ನಿಮಗೆ ಘೋಷಣೆ ಮಾಡಿದ್ದೀವಿ. ಅದನ್ನು ಹೇಗಿದೆ ಹಾಗೆ ಜಾರಿ ಮಾಡ್ತಾ ಅಂತ ಏನು ಭರವಸೆ ಕೊಟ್ಟಿದ್ದೀವಿ, ಅದನ್ನು ಕಳೆದ 2 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿದ್ವಿ. ಅದರ ಬಗ್ಗೆ ಕೂಡ BJP ಅವರು ಸತತವಾಗಿ ಅದನ್ನು ನಿಲ್ಲಿಸ್ತಾರೆ, ದುಡ್ಡಿಲ್ಲ ನಿಲ್ಲಿಸ್ತಾರೆ ಅಂತ ಹೇಳ್ತಾನೆ ಇರ್ತಾರೆ. ಆದರೂ ಕೂಡ ನಾವು 2 ವರ್ಷದಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ವಿ. ಮುಂದೂ ಕೂಡ 3 ವರ್ಷವೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಯೋಜನೆ ನಿರಂತರವಾಗಿ ಇದ್ದೇ ಇರ್ತೀವಿ ಅನ್ನೋ ಮಾತನ್ನು ಹೇಳಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಯಾಕಂದರೆ BJP ಅವರು ಪದೇ ಪದೇ ಅಪಪ್ರಚಾರ ಮಾಡೋ ಮೂಲಕ ಅವರು ರಾಜಕಾರಣ ಮಾಡ್ತಿದ್ದಾರೆ. ಅದಕ್ಕಾಗಿ ಯಾರೂ ಕೂಡ ಅದಕ್ಕೆ ಆ ಕಡೆ ಕಿವಿಗೊಡದೆ ಒಳ್ಳೆಯ ಆಡಳಿತ ನಡೆಸಿರುವಂಥ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ತಮ್ಮ ಆಶೀರ್ವಾದ ಬೆಂಬಲ ಇರಲಿ. ಈ ಬೆಲೆ ಏರಿಕೆಗೆ ನೇರವಾಗಿ ಮೋದಿಯವರ ಕೇಂದ್ರ ಸರ್ಕಾರ ಹೊಣೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕಾಗಿದ್ದು ಭಾಳ ಅವಶ್ಯಕತೆ ಇದೆ. ಮತ್ತು ಇದನ್ನು ನೀವು ಹಳ್ಳಿಯಲ್ಲಿ ಹೋಗಿ ನಿಮ್ಮ ಗ್ರಾಮಗಳಲ್ಲಿ ಹೋಗಿ ಈ ಕಾರ್ಯಕ್ರಮದ ಉದ್ದೇಶ ಹೇಳುವಂಥ ಪ್ರಯತ್ನ ಮಾಡಿದ್ರೆ ಈ ಖಂಡಿತವಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ.